ಈ ವಿಚಾರಗಳ ಸನ್ಮಾನ್ಯ ಜಿಗ್ಜಿನವರು ನಾನು ರಾಜಕೀಯವಾಗಿ ಅದನ್ನು ಬಳಸ್ಕೋಬಾರ್ದು. ಲೋಕಸಭೆಯಲ್ಲಿ ಅವರ ಎದುರಿಗೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ, ನಾನು ನಮ್ಮ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆ ಮಾಡ್ತಾ ಇದ್ದೆ. ಅವ್ರು ಏಕಾಏಕಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ನಿಮಗೆಲ್ಲ ಗೊತ್ತಿದೆ, ರಾಜು ಅವರು ಬಂದ್ರೆ ಅಟ್ರಾಸಿಟಿ ಜಾಸ್ತಿ ಆಗ್ತದೆ ಅಂತ ಹೇಳಿ. ನಾನು ಮತ್ತೊಮ್ಮೆ ಪುನಃ ನಿಮ್ಮನ್ನೆಲ್ಲ ಕರೆದು ಹೇಳಿದೆ, ನಾನೇನಾದರೂ ಇಲ್ಲಿವರೆಗೆ ಒಂದೇ ಒಂದು ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು, ಯಾರಿಗಾದ್ರೂ ದೌರ್ಜನ್ಯ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದ್ರೆ ನೀವು ತಂದು ಕೊಟ್ಟರೆ ನಾನು ತಕ್ಷಣ ಈ ಚುನಾವಣೆ ಪ್ರಕ್ರಿಯೆಯಿಂದ ವಿಡ್ರಾ ಮಾಡ್ತಾ ಇದ್ದೇನೆ. ನನ್ನ ನಾಮಿನೇಷನ್ನ ಅಥವಾ ನನ್ನ ಅಭ್ಯರ್ಥಿಯನ್ನು ಇಟ್ಟಿದ್ದೀನಿ, ಅದರಿಂದ ಹಿಂದೆ ಸರಿತೆ ಅಂತಕ್ಕಂಥ ಅದು ಹೆಂಗೆ ಚಾಲೆಂಜ್ ಮಾಡಿದ್ದೆ. ನಾನು ಮಕ್ಕಳು ಹುಟ್ಟಿದ್ರೆ ನಾನು ಮಾಡ್ತೀನಿ, ನೀವೇನಾದರೂ ನಿಮ್ಮ ಮಕ್ಕಳು ಹುಟ್ಟಿದ್ರೆ ನೀವು ಅದನ್ನು ನೀವು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದೆ. ಅವತ್ತು ಹೇಳಿದ್ದೆ. ಆಮೇಲೆ ನೀವೆಲ್ಲ ಹೋಗಿ ಇನ್ನೊಂದು ಅವರ ಪತ್ರಿಕಾಗೋಷ್ಠಿಯನ್ನು ಮಾಡೋದು, ನೀವೆಲ್ಲ ಕೇಳಿದ್ರಿ, ಇಲ್ಲ ರಾಜು ಅವರು ಒಳ್ಳೆಯವನನ್ನು ಅವ ಮಾಡಂಗಿಲ್ಲ, ಅವ್ರ ಹಿಂದೆ ಅವ್ರು ಜನ ಮಾಡ್ತಾರಂತ ಹೇಳಿದ್ರು. ನಿಮ್ಗೆ ಹೇಳಿದ್ರಿಲ್ಲ, ಎಲ್ಲ ಇದೇ ಮಾತು ಹೇಳಿದ್ರು ಅವರು, ನೀವೇ ಎಲ್ಲ ಇದ್ರು. ಅಂದ್ರೆ ಈ ಜನಾಂಗ 2 ಸಲ ಲೋಕಸಭೆಗೆ ಆರಿಸಿ ಬರಲಿಕ್ಕೆ ಈ ಜನಾಂಗ ಇವರೆಲ್ಲರಿಗೂ ನಾವು ಪರಿಪರಿಯಾಗಿ ವಿನಂತಿಯಾಗಿ ಕೈ ಮುಗಿದು ಕಾಲು ಮುಗಿದು ಕಾಂಗ್ರೆಸ್ಸಿಗೆ ಪ್ರಕಾಶ್ ರಾಠೋಡ್ ಅವರಿಗೆ ವೋಟ್ ಹಾಕಿದೆ ಅಂತ ಹೇಳಿ ನಾನು ವಿನಂತಿ ಮಾಡಿದೆ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ವಿನಂತಿ ಮಾಡಿದಾಗ ನಮ್ಮ ಸಮಾಜ ನನ್ನ ಮಾತಿಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಮಾತಿಗೆ ಬೆಲೆ ಕೊಡಲಿಲ್ಲ. ಇಲ್ಲ, ನಾವೆಲ್ಲ ಒಂದೇ ತಿಳ್ಕೊಂಡು 2 ಸಲ ಲೋಕಸಭೆಗೆ ಆಯ್ಕೆ ಮಾಡೋದು. ಪ್ರಕಾಶ್ ರಾಠೋಡ್ ಅವರು ಬಿದ್ದಿದ್ದು ಕೇವಲ 40,000 ಅಂತರದಲ್ಲಿ ಮೊದಲನೇ ಸಲ. ಇವರ ಉಪಕಾರವನ್ನು ಸ್ಮರಣೆ ಮಾಡಿದೆ, ಇವರೇನು ಓಟ್ ಹಾಕ್ಯಾರೆ ನನಗೆ ಕೇಳ್ತಕ್ಕಂಥ ಒಂದು ಏನು ದುರಂಕಾರ ಏನಿದೆ, ಇದನ್ನು ನಾವು ಖಂಡಿಸ್ಬೇಕಾಗ್ತದೆ. ನಾವು ಯಾರು ಕೂಡ ಅವ್ರ ತಂದೆಗೆ ಹೋಗಿಲ್ಲ, ಅವ್ರು ಅದನ್ನು ಇವತ್ತು ಕೇಳೋಣ, ನಾಳೆನೂ ಕೇಳೋಣ. ಅದನ್ನು ಕೇಳ್ತಕ್ಕಂಥ ಏನು ಜನ ಅವ್ರ ಪಕ್ಷದವ್ರು ಓಟ್ ಹಾಕ್ಯಾರ, ಅವ್ರು ಕೆಲಸ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ರು. ನಾವು ಕೇಳ್ತಕ್ಕಂಥ ಯಾರು ಮಾಡಂಗಿಲ್ಲ. ಅದಕ್ಕೆ ದಯವಿಟ್ಟು ನಾನು ಲೋಕಸಭಾ ಸದಸ್ಯರಿಗೆ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ, ನೀವು ದಯವಿಟ್ಟು ನಮ್ಮ ಮೇಲಿರ್ತಕ್ಕಂಥ ಒಕ್ಕಲಿಗ ಅಕ್ರದೃಷ್ಟಿಯನ್ನು ಕಡಿಮೆ ಮಾಡಬೇಕು. ಇಲ್ಲಂದ್ರೆ ನಾವು ನೀವೇನು ಆ್ಯಕ್ಷನ್ ಮಾಡ್ತೀರಿ, ಅದಕ್ಕೆ ಆ್ಯಕ್ಷನ್ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ನಮಗೂ ಕೂಡ ಇದೆ. ಅದು ನಾವು ಅನೇಕ ಸಲ ನಾವು ಇವರಿಗೆ ಗೋವಿಂದ ಕಾರಜೋಳ ಅವರು ಟೀಕೆ ಮಾಡಿದ್ವಿ. ಅವ್ರ ಮಗನ ಚುನಾವಣೆ ಮಾಡಿದ್ದು ನಾನು ಈ ನಾವು ನಮ್ಮ ಕಟ್ಟಿಕೊಂಡ್ರ ಪರವಾಗಿ ಅನೇಕ ಟೀಕೆ ಮಾಡಿ 100% ಮಾಡ್ತೀನಿ ಅಂತ ಹೇಳಿ 3-4 ಸಲ ಮಾಡಿದ್ರು. ಯಾರು ನಿಜವಾಗಿ ದಲಿತರ ನೋವನ್ನು ಅನುಭವಿಸಿರ್ತಾರೆ, ಆಮೇಲೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂಥ ಶ್ರಮದ ಮನವರಿಕೆ ಯಾರಿಗಿರ್ತದೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂಥ ಸಂವಿಧಾನದ ಆಧಾರದ ಮೇಲೆ ಸಂಸದರಾಗಿರ್ತಾರೆ, ಕನಿಷ್ಠ ಮಟ್ಟದ ಸೌಜನ್ಯ ಈ ವಿಷಯದಲ್ಲಿ ಇರಬೇಕಾಗಿದೆ. ಬಹುತೇಕ ಯಾರಾದರೂ ಸಾಲ್ವ್ ಮಾಡಿದ್ರೆ ಅದನ್ನು ಟೀಕೆ ಮಾಡಬೇಕು. ಸ್ವಾಬ್ ಮಾಡಿದ್ದಾರೆ, ನೀನೆಲ್ಲ ಸ್ವಾಬ್ ಮಾಡಿ ದಲಿತರ ಕೂಡಿದ್ರಲ್ಲ, ಟೀಕೆ ಮಾಡಲಿಕ್ಕೆ ಕೂಡಿದ್ರು ಅಂತ ದಲಿತರ ಪ್ರತಿನಿಧಿ ಆದಂಥವ್ರು ಸಮರ್ಥನೆ ಮಾಡ್ತಾರೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.